ಮೇಷರಾಶಿಯವರೇ, ಊದಿ ದೀಪವನ್ನು ಆರಿಸಬಹುದು, ಆದರೆ ಅಗರಬತ್ತಿಯನ್ನಲ್ಲ. ಏಕೆಂದರೆ ಯಾವುದು ಸುಗಂಧ ಬೀರುತ್ತದೆಯೋ ಅದನ್ನು ಯಾರೂ ಆರಿಸಲು ಸಾಧ್ಯ, ಮತ್ತು ಯಾವುದು ಉರಿಯುತ್ತದೆಯೋ ಅದು ತಾನಾಗಿ ಆರಿ ಹೋಗುತ್ತದೆ. ಹೌದು, ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ, ದೇವಿಗೆ ಜಯವಾಗಲಿ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಯೂಟ್ಯೂಬ್ ವಾಹಿನಿಗೆ ಹಾರ್ದಿಕ ಸ್ವಾಗತ. ಮೇಷರಾಶಿಯ ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುತ್ತೇವೆ. ಪ್ರಭು ಪವನಪುತ್ರ ಶ್ರೀ ಹನುಮಂತರ ಆಶೀರ್ವಾದದಿಂದ ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಕೇಳಿದ್ದು ಸಂಪೂರ್ಣವಾಗಿ ನಿಜ. ಏಕೆಂದರೆ ಈಗ ಅವರು ನಿಮ್ಮ ರಾಶಿಗೆ ಬರಲಿದ್ದಾರೆ ಮಧ್ಯಾಹ್ನ 1:50 ನಂತರ. ಹೌದು ಸ್ನೇಹಿತರೆ, ಇಂದು ಮಧ್ಯಾಹ್ನ 1:50 ನಂತರ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಗಳು ಬರಲಿವೆ. ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುತ್ತೇವೆ. ಶುಭವಾರ್ತೆಯನ್ನು ಕೇಳಿ ನಿಮಗೆ ದೊಡ್ಡ ಆಘಾತವೇ ಉಂಟಾಗಬಹುದು. ಹೌದು, ಮತ್ತು ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತೀರಿ ಮತ್ತು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತೀರಿ, ನಮ್ಮ ಅದೃಷ್ಟವು ಚೆನ್ನಾಗೇ ಇತ್ತು, ಆದರೆ ನಾವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ, ನಮ್ಮ ಜೀವನದ ಕೆಲಸಗಳನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು. ಹೌದು ಸ್ನೇಹಿತರೆ, ಪವನಪುತ್ರ ಹನುಮಂತನು ನಿಮ್ಮ ರಾಶಿಗೆ ಬರಲಿದ್ದಾನೆ ಎಂದು ತಿಳಿದರೆ ನಿಮಗೆ ತುಂಬ ಸಂತೋಷವಾಗುತ್ತದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ರಾಶಿಯವರ ಅದೃಷ್ಟ ಕುಲಾಯಿಸುವುದು ಖಚಿತವಾಗಿದೆ. ಸ್ನೇಹಿತರೆ, ಒಂದು ಮಾತನ್ನು ಯಾವಾಗಲೂ ನೆನಪಿಡಿ, ದೇವರು ಎಲ್ಲರನ್ನೂ ವಜ್ರದಂತೆ ಮಾಡಿದ್ದಾನೆ, ಆದರೆ ಯಾವುದು ಹೆಚ್ಚು ತೆಗೆಯಲ್ಪಡುತ್ತದೆಯೋ ಅದುವೇ ಹೊಳೆಯುತ್ತದೆ ಮತ್ತು ಕಂಗೊಳಿಸುತ್ತದೆ. ನೀವು ಕಷ್ಟಪಟ್ಟಷ್ಟು ಕೆಲಸ ಮಾಡುತ್ತಾ ಪ್ರಾರಂಭಿಸಿದಾಗ ಈಗ ಮಿಂಚುವ ಸಮಯ ಬಂದಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಹೌದು, ಈ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜೀವನ ಈಗ ಬದಲಾಗಲಿದೆ ಎಂದು. ಹೌದು, ನೆನಪಿಡಿ, ಜೀವನದಲ್ಲಿ ಏನೇ ಸಂಭವಿಸಿದರೂ ಅದು ಒಳ್ಳೆಯದಕ್ಕೆ ಆಗುತ್ತದೆ, ನಿಮ್ಮ ಒಳಿತಿಗಾಗಿಯೇ ಆಗುತ್ತದೆ. ಏಕೆಂದರೆ ದೇವರು ಎಂದಿಗೂ ತನ್ನ ಭಕ್ತರಿಗೆ ಯಾವುದೇ ಕಷ್ಟ, ನೋವು ಅಥವಾ ತೊಂದರೆ ಎದುರಾಗುವುದನ್ನು ಬಯಸುವುದಿಲ್ಲ. ದೇವರು ನಿಮಗೆ ಯಾವಾಗಲೂ ಅತ್ಯುತ್ತಮವಾದುದನ್ನೇ ನೀಡಲು ಪ್ರಯತ್ನಿಸುತ್ತಾನೆ. ಆದರೆ ಕೆಲವು ಜನರಿಗೆ ಅನಿಸುತ್ತದೆ, ದೇವರು ನಮಗೆ ಮಾತ್ರ ಕಷ್ಟಗಳನ್ನು ನೀಡುತ್ತಿದ್ದಾನೆ, ನಮಗೆ ಮಾತ್ರ ತೊಂದರೆಗಳನ್ನು ಕೊಡುತ್ತಿದ್ದಾನೆ ಎಂದು. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಅದು ಖಂಡಿತವಾಗಿಯೂ ಹಾಗಲ್ಲ. ಯಾರ ಮನಸ್ಸಿನಲ್ಲಿ ಅಂಥ ಆಲೋಚನೆ ಬರುತ್ತದೆಯೋ ಅದು ಸಂಪೂರ್ಣವಾಗಿ ತಪ್ಪು. ನೀವು ಚಲನಚಿತ್ರಗಳಲ್ಲಿ ನೋಡಿರಬಹುದು, ಕಷ್ಟದ ಪಾತ್ರವು ಯಾವಾಗಲೂ ಕಥಾನಾಯಕನಿಗೆ ಸಿಗುತ್ತದೆ. ಅದೇ ರೀತಿ ವೇಳೆ ನಿಮ್ಮ ಮನಸ್ಸಿನಲ್ಲಿ ಸಮಸ್ಯೆ, ತೊಂದರೆ, ದುಃಖ ಅಥವಾ ಕಷ್ಟಗಳು ಬರುತ್ತಿದ್ದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಕಥಾನಾಯಕನಾಗಲಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ವಿಷಯ ನೆರವಾಗುತ್ತದೆ. ಹೌದು, ಈ ವಿಷಯ ನಿಮಗೆ ಅರ್ಥವಾಗುತ್ತಿದ್ದರೆ ವಿಡಿಯೋವನ್ನು ಇಷ್ಟಪಡಿ ಮತ್ತು ಕೆಳಗಿನ ಪ್ರತಿಕ್ರಿಯೆ ಪಟ್ಟಿಯಲ್ಲಿ ತಿಳಿಸಿ, ಹೌದು ಗುರುಜಿ, ನೀವು ಹೇಳುತ್ತಿರುವುದು ಸಂಪೂರ್ಣವಾಗಿ ಸರಿ ಎಂದು. ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ ಮತ್ತು ಪವನಪುತ್ರ ಹನುಮಂತನು ನಿಮ್ಮ ರಾಶಿಗೆ ಬಂದಾಗ ನಿಮ್ಮ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದ್ದಾನೆ ಎಂಬುದನ್ನು ತಿಳಿಯೋಣ. ಇವೆಲ್ಲವನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮುನ್ನ ಇಲ್ಲಿ ಎಷ್ಟು ಜನ ಪವನಪುತ್ರ ಹನುಮಂತನ ನಿಜವಾದ ಭಕ್ತರು ವಿಡಿಯೋವನ್ನು ನೋಡುತ್ತಿದ್ದಾರೋ ಅವರೆಲ್ಲರೂ ಮೊದಲು ವಿಡಿಯೋಗೆ ಒಂದು ಸುಂದರವಾದ ಇಷ್ಟವನ್ನು ನೀಡಿ ಮತ್ತು ಕೆಳಗಿನ ಪ್ರತಿಕ್ರಿಯೆ ಪೆಟ್ಟಿಗೆಯಲ್ಲಿ ಹನುಮಂತನಿಗೆ ಜಯವಾಗಲಿ ಎಂದು ಬರೆಯಿರಿ, ಪವನಪುತ್ರನಿಗೆ ಜಯವಾಗಲಿ ಎಂದು ಖಂಡಿತವಾಗಿ ಬರೆಯಿರಿ. ಮತ್ತು ವಾಹಿನಿಗೆ ಯಾರೆಲ್ಲ ಹೊಸಬರಾಗಿದ್ದಾರೋ ಅವರು ವಾಹಿನಿಯನ್ನು ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ನನ್ನ ಪ್ರೀತಿಯ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಸ್ನೇಹಿತರೆ, ಇಂದು ಮಧ್ಯಾಹ್ನ 1:50 ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿದೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುತ್ತೇವೆ. ಇದನ್ನು ಅದೃಷ್ಟ ಎನ್ನುತ್ತಾರೆ. ಇಂತಹ ಅದೃಷ್ಟ ಎಲ್ಲರಿಗೂ ಸಿಗಲಿ ಎಂದು ಹಾರೈಸೋಣ. ಸ್ನೇಹಿತರೆ, ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಿಲ್ಲ ಎಂಬುದು ನೀವು ಅರಿತುಕೊಳ್ಳುತ್ತೀರಿ. ನಿಮಗೆ ಏನು ಬೇಕೋ ಅದನ್ನು ಮುಕ್ತ ಮನಸ್ಸಿನಿಂದ ಕೇಳಿಕೊಳ್ಳಿ, ಏಕೆಂದರೆ ದೇವರು ಈಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಲಿದ್ದಾನೆ ಮತ್ತು ನಿಮಗೆ ಯಾವ ಯಾವ ವಸ್ತುಗಳು ಬೇಕೋ ಆ ವಸ್ತುಗಳನ್ನು ನಿಮಗೆ ನೀಡಲಿದ್ದಾನೆ. ಹೌದು, ಇಂದು ಮಧ್ಯಾಹ್ನ 1:50 ನಂತರ ದೇವರ ಅದ್ಭುತ ಲೀಲೆ ಪ್ರಾರಂಭವಾಗಲಿದೆ. ಹೌದು, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸುತ್ತಿದ್ದೇವೆ. ಇಂದು ಮಧ್ಯಾಹ್ನ 1:50 ನಂತರ ನಿಮಗೆ ಅತ್ಯಂತ ದೊಡ್ಡ ಶುಭ ವಾರ್ತೆಗಳು ಸಿಗಲಿವೆ.
ಅತ್ಯಂತ ದೊಡ್ಡ ಯಶಸ್ಸುಗಳು ದೊರೆಯಲಿವೆ. ಹೌದು, ಒಂದು ವೇಳೆ ನೀವು ಮುಖಪುಟದ ಚಿತ್ರವನ್ನು ನೋಡಿ ವಿಡಿಯೋಗೆ ಬಂದಿದ್ದರೆ ವಿಡಿಯೋವನ್ನು ಪೂರ್ತಿ ಕೊನೆವರೆಗೂ ನೋಡಿ. ಒಂದು ವೇಳೆ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡದೆ ತಪ್ಪಿಸಿಕೊಂಡರೆ ವಿಡಿಯೋವನ್ನು ಸ್ವಲ್ಪವೇ ಬಿಟ್ಟು ಮುಂದೆ ಹೋದರೂ ಇದು ಮಾತ್ರವಲ್ಲದೆ ಜೀವನ ಪರ್ಯಂತ ನೀವು ಪಶ್ಚಾತ್ತಾಪ ಪಡುತ್ತಾ ಉಳಿಯಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇಂದು ಮಧ್ಯಾಹ್ನ 1:50 ನಂತರ ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಯಿಂದ ನಿಮಗೆ ನೇರವಾಗಿ ಶ್ರೀಮಂತರಾಗುವ ಅವಕಾಶ ಸಿಗಲಿದೆ. ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸುವ ಅವಕಾಶ ಸಿಗಲಿದೆ. ಹೌದು, ಒಂದು ರೀತಿಯಲ್ಲಿ ಹೇಳುವುದಾದರೆ ನೀವು ಕೋಟ್ಯಾಧಿಪತಿಯಾಗಬಹುದು ಒಂದು ವೇಳೆ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನು ಮಾಡಿದರೆ. ಹೌದು, ಇಂದು ಮಧ್ಯಾಹ್ನ 1:50 ನಂತರ ನಿಮ್ಮದೊಂದು ಹೊಸ ಜೀವನ ಆರಂಭವಾಗಲಿದೆ. ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಯುಗ ಆರಂಭವಾಗಲಿದೆ. ಹೌದು ಸ್ನೇಹಿತರೆ, ಕೇಳದೆ ಈಗ ನಿಮಗೆ ಎಲ್ಲವೂ ಸಿಗಲಿದೆ. ಸ್ನೇಹಿತರೆ, ದೇವರ ಮಹಿಮೆ ಅಪಾರವಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ದೇವರು ಸಂಪೂರ್ಣವಾಗಿ ಬಲ್ಲನು. ಯಾವ ವಸ್ತುವಿಗಾಗಿ ಎಷ್ಟು ಕಷ್ಟಪಡುತ್ತಿದ್ದೀರಿ, ಯಾವುದಕ್ಕಾಗಿ ಎಷ್ಟು ತಾಳ್ಮೆಯಿಂದ ಕಾಯುತ್ತಿದ್ದೀರಿ, ಎಷ್ಟು ಪ್ರಯತ್ನಗಳನ್ನು ಮಾಡಿದ್ದೀರಿ ಮತ್ತು ಎಷ್ಟು ಎಡವಿ ಬಿದ್ದಿದ್ದೀರಿ, ಇದೆಲ್ಲವನ್ನು ಅವನು ಬಲ್ಲನು. ಹೌದು, ಏಕೆಂದರೆ ದೇವರಿಗೆ ಏನನ್ನು ಹೇಳುವ ಅಗತ್ಯವಿರುವುದಿಲ್ಲ, ಯಾರಿಗೆ ಏನನ್ನು ಹೇಳುವ ಅಗತ್ಯವಿಲ್ಲ. ಏಕೆಂದರೆ ಯಾರು ಎಷ್ಟು ತಿಳಿಯಬೇಕೋ ಅವರು ಅಷ್ಟು ತಿಳಿದೇ ತೀರುತ್ತಾರೆ. ಸ್ನೇಹಿತರೆ, ನೆನಪಿಡಿ, ಜೀವನದ ಓಟದಲ್ಲಿ ಯಾರು ನಿಮ್ಮನ್ನು ಓಡಿ ಸೋಲಿಸಲು ಸಾಧ್ಯವಿಲ್ಲವೋ ಅವರು ನಿಮ್ಮನ್ನು ಬೇರೆ ದಾರಿಯಲ್ಲಿ ಸೋಲಿಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನಕಾರಾತ್ಮಕ ಚಿಂತನೆ ಜನರಿಂದ ದೂರವಿರುವುದೇ ಒಳ್ಳೆಯದು. ಹೌದು ಸ್ನೇಹಿತರೆ, ಇಂದಿನ ಸಂಪೂರ್ಣ ವಿಡಿಯೋವು ಗ್ರಹಗಳ ಗೋಚಾರವನ್ನು ಆಧರಿಸಿದೆ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ನೋಡಿ. ಮೊದಲನೆಯದಾಗಿ, ತಾಯಿಯ ನಿಜವಾದ ಭಕ್ತರಾಗಿದ್ದರೆ ತಾಯಿಯು ಇಂದು ನಿಮ್ಮ ಮೇಲೆ ಧನ ದೌಲತ್ತಿನ ಮಳೆ ಕರೆಯಲಿದ್ದಾಳೆ. ಹೌದು ನೋಡಿ ಸ್ನೇಹಿತರೆ, ಅಭಿನಂದನೆಗಳು. ಇಂದು ಮಧ್ಯಾಹ್ನ 1:50 ನಂತರ ನಿಮ್ಮ ಜೀವನದಲ್ಲಿ ಐತಿಹಾಸಿಕ ಬದಲಾವಣೆಯಾಗಲಿದೆ. ಇಂದಿನವರೆಗೂ ಇಂತಹ ಬದಲಾವಣೆ ಎಂದೂ ಆಗಿರಲಿಲ್ಲ. ಈ ಬದಲಾವಣೆ ಇಂದು ನಿಮ್ಮ ಜೀವನದಲ್ಲಿ ಅನ್ವಯವಾಗಲಿದೆ. ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸುತ್ತಿದ್ದೇವೆ, ಮುಂದೆ ನಿಮ್ಮ ಜೀವನದಿಂದ ಬಡತನ ಮತ್ತು ದುಃಖ ದುಮಾನಗಳ ನಾಶವಾಗಲಿದೆ. ಹೌದು ಸ್ನೇಹಿತರೆ, ಇಂದು ಮಧ್ಯಾಹ್ನ 1:50 ನಂತರ ಸಿಹಿ ಹಂಚಲು ಸಿದ್ಧರಾಗಿರಿ, ಏಕೆಂದರೆ ಸಿಹಿ ಇಲ್ಲದೆ ಕೆಲಸ ನಡೆಯುವುದಿಲ್ಲ. ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಶುಭವಾರ್ತೆಯು ಇಂದಿನಿಂದಲೇ ನಿಮ್ಮ ಮನೆಯ ಅಂಗಳಕ್ಕೆ ಬರಲಿದೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸುತ್ತಿದ್ದೇವೆ. ಮನುಷ್ಯನ ಜೀವನದಲ್ಲಿ ಸುಖ ಕಷ್ಟಗಳು ಬರುತ್ತಾ ಹೋಗುತ್ತಿರುತ್ತವೆ. ಕೆಲವೊಮ್ಮೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ, ಕೆಲವೊಮ್ಮೆ ಅವರು ನಿರಾಶೆಯನ್ನು ಎದುರಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸುತ್ತಿದ್ದೇವೆ. ಇಂದಿನ ಈ ಸಮಯ ನಿಮಗಾಗಿ ಅತ್ಯಂತ ವಿಶೇಷವಾಗಿರಲಿದೆ. ಏಕೆಂದರೆ ಸ್ನೇಹಿತರೆ, ಈಗ ನಿಮ್ಮ ಮೇಲೆ ಬಾಲಾಜಿ ದೇವರ ವಿಶೇಷ ಕೃಪೆ ಉಂಟಾಗಲಿದೆ. ಹೌದು ಸ್ನೇಹಿತರೆ, ಇಂದು ಮಧ್ಯಾಹ್ನ 1:50 ನಂತರ ನಿಮಗೆ ಕೆಲವು ಹಂತ ಮುನ್ಸೂಚನೆಗಳು ಸಿಗಲಿವೆ. ನಿಮಗಾಗಿ ಕೆಲವು ಹಂತ ಮಾರ್ಗಗಳು ತೆರೆದುಕೊಳ್ಳಲಿವೆ. ಒಂದು ವೇಳೆ ನೀವು ಆ ಮುನ್ಸೂಚನೆಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿ ಆ ಕೆಲಸಗಳನ್ನು ಮಾಡಿಕೊಂಡರೆ ಸ್ನೇಹಿತರೆ, ನಿಮ್ಮ ಜೀವನಾವಧಿಯಲ್ಲಿ ನೀವು ಎಂದಿಗೂ ಕಲ್ಪನೆ ಕೂಡ ಮಾಡಿರದ ಎಲ್ಲ ಸುಖ ಸಂತೋಷಗಳು ನಿಮಗೆ ದೊರೆಯಲಾರಂಭಿಸುತ್ತವೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸುತ್ತಿದ್ದೇವೆ. ಬಾಲಾಜಿ ದೇವರು ನಿಮಗಾಗಿ ಈ ಶುಭ ಸೂಚನೆಯನ್ನು ನೀಡಿದ್ದಾರೆ, ವಿಶೇಷವಾಗಿ ನಿಮಗೆ. ಹೌದು, ಮತ್ತು ಇಷ್ಟು ದೊಡ್ಡ ಶುಭವಾರ್ತೆ, ಇಷ್ಟೊಂದು ದೊಡ್ಡ ಮೊತ್ತವನ್ನು ಪಡೆದ ನಂತರ ನೀವು ದೇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೀರಿ, ದೇವರಿಗೆ ಧನ್ಯವಾದಗಳನ್ನು ಹೇಳುತ್ತೀರಿ. ಹೌದು, ಸಂಪೂರ್ಣ ಭರವಸೆಯೊಂದಿಗೆ ನಾನು ಬರೆದುಕೊಡುತ್ತೇನೆ. ಇಷ್ಟು ದೊಡ್ಡ ಶುಭವಾರ್ತೆ ಇಂದಿನವರೆಗೂ ನಿಮಗೆ ಸಿಕ್ಕಿರುವುದಿಲ್ಲ. ಹೌದು, ಶುಭವಾರ್ತೆ ಅತ್ಯಂತ ದೊಡ್ಡದಾಗಿದೆ, ಅತ್ಯಂತ ಆಶ್ಚರ್ಯಕರವಾಗಿದೆ. ಒಂದು ವೇಳೆ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನೀವು ಶ್ರೀಮಂತರಾಗುತ್ತೀರಿ. ಹೌದು ಸ್ನೇಹಿತರೆ, ಇದನ್ನು ನಿರ್ಲಕ್ಷಿಸುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಈ ಜ್ಯೋತಿಷ್ಯ ಕಾರ್ಯಕ್ರಮದ ಮಾಧ್ಯಮದಿಂದ ನಾವು ನಿಮಗೆ ಆ ಎಲ್ಲ ರಹಸ್ಯಗಳನ್ನು ತಿಳಿಸಲಿದ್ದೇವೆ. ಇದುವರೆಗೆ ನೀವು ಯಾವುದರ ಬಗ್ಗೆ ಅರಿಯದೇ ಇದ್ದೀರೋ, ನಿಮಗೆ ಇದುವರೆಗೆ ಅದರ ಬಗ್ಗೆ ತಿಳಿದಿಲ್ಲವೋ, ಆ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮಗೆ ಅತ್ಯಂತ ದೊಡ್ಡ ಶುಭವಾರ್ತೆ ಸಿಗಲಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಒಂದು ಗಾದೆ ಮಾತಿದೆ, ಅದೃಷ್ಟ ಒಲೆದು ಬಂದರೆ ಕತ್ತೆಯು ಪೈಲ್ವಾನ್ ಆಗುತ್ತದೆ ಎನ್ನುತ್ತಾರಲ್ಲವೇ, ಅದೇ ಕತೆ ಈಗ ನಿಮ್ಮೊಂದಿಗೆ ನಡೆಯಲಿದೆ. ಹೌದು ಸ್ನೇಹಿತರೆ, ನೋಡಿ, ಇಂದು ಪ್ರೀತಿಯ ಜಗತ್ತು ನಿಮಗಾಗಿ ಮುಗುಳ್ನಗುತ್ತಿರುವುದನ್ನು ಕಂಡು ಬರುತ್ತದೆ.
ಪ್ರೇಮ ಸಂಬಂಧದಲ್ಲಿ ನಂಬಿಕೆ ಮತ್ತು ಆಪ್ತತೆ ಮೊದಲಿಗಿಂತಲೂ ಹೆಚ್ಚು ಆಳವಾಗಿರುತ್ತದೆ. ಹೌದು ಸ್ನೇಹಿತರೆ, ಸಂಗಾತಿಯೊಂದಿಗೆ ಕಳೆಯುವ ಸಣ್ಣ ಸಣ್ಣ ಕ್ಷಣಗಳು ಸಹ ನಿಮ್ಮ ಮುಖದಲ್ಲಿ ಮುಗುಳ್ನಗೆಯನ್ನು ತರಿಸಲಿವೆ. ಮತ್ತೊಂದೆಡೆ ವ್ಯಾಪಾರದಲ್ಲಿನ ಕೆಲವು ಏರಿಳಿತಗಳು ಮನಸ್ಸನ್ನು ಚಂಚಲಗೊಳಿಸಬಹುದು. ಆದರೆ ಗಾಬರಿಯಾಗುವ ಅಗತ್ಯ ಇಲ್ಲ, ಚಿಂತೆ ಮಾಡುವ ಯಾವುದೇ ಅಗತ್ಯವಿಲ್ಲ. ಸಮಯ ಎಲ್ಲವನ್ನು ಸರಿಪಡಿಸುತ್ತದೆ. ಹೌದು, ಆರ್ಥಿಕ ಸ್ಥಿತಿ ಬಲಪಡಿಸಲು ಇಂದು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ಮುಂದೆ ಲಾಭದಾಯಕ ಎಂದು ಸಾಬೀತಾಗಲಿದೆ. ಹಾಗೆಯೇ ನನ್ನ ಪ್ರೀತಿಯ ಮಿತ್ರರೇ, ಇಂದು ಯಾವುದಾದರೂ ಸಾಲ ಬಾಕಿ ಉಳಿಸಿಕೊಂಡಿದ್ದರೆ ಅದರ ನೆನಪು ಇಂದು ಮರುಕಳಿಸಬಹುದು. ಸ್ನೇಹಿತರೆ, ಇಂದು ಪ್ರತಿಯೊಬ್ಬರನ್ನು ಕಣ್ಣು ಮುಚ್ಚಿ ನಂಬುವುದರಿಂದ ದೂರವಿರಿ. ಏಕೆಂದರೆ ಸಿಹಿಯಾಗಿ ಮಾತನಾಡದವರೆಲ್ಲರೂ ಹಿತೈಷಿಗಳಾಗಿರುವುದಿಲ್ಲ. ಹೌದು, ಅತ್ಯಂತ ದೊಡ್ಡ ಶತ್ರು ಯಾರಪ್ಪ ಎಂದರೆ ಯಾರು ನಿಮ್ಮವರಾಗಲು ಪ್ರಯತ್ನಿಸುತ್ತಾರೋ ಅವರೇ. ಮತ್ತು ಅಂತಹ ಜನರು ಎಲ್ಲೂ ಸೇರಿದವರಲ್ಲ ಮತ್ತು ಇದು ಆಗುವುದಿಲ್ಲ. ಯಾರು ಎಲ್ಲವರಾಗಲು ಹೊಂಚು ಹಾಕುತ್ತಿರುತ್ತಾರೋ ಅವರು ಕೊನೆಯಲ್ಲಿ ಯಾರದ್ದೂ ಆಗುವುದಿಲ್ಲ. ಅದೇ ಗಾದೆ ಮಾತು ಇಂದು ನಿಮಗೆ ಅನ್ವಯಿಸಬಹುದು. ಆದ್ದರಿಂದ ಪ್ರತಿಯೊಬ್ಬರನ್ನು ಯೋಚಿಸಿ ಅರ್ಥ ಮಾಡಿಕೊಂಡು ನಂಬಿ. ಹಾಗೆ ನನ್ನ ಪ್ರೀತಿಯ ಮಿತ್ರರೇ, ಇಂದಿನ ದಿನವು ನಿಮಗಾಗಿ ಸಂತೋಷ, ಯಶಸ್ಸು ಮತ್ತು ಸುಖದ ವಾರ್ತೆಗಳ ಉಡುಗೊರೆಯನ್ನು ಹೊತ್ತು ತಂದಿದೆ. ವ್ಯಾಪಾರದಲ್ಲಿ ಯಾವುದೇ ಪ್ರಮುಖ ಒಪ್ಪಂದವು ನಿಮ್ಮ ಪರವಾಗಿ ಆಗಬಹುದು. ಇದರಿಂದ ಆತ್ಮವಿಶ್ವಾಸವು ಹೊಸ ಎತ್ತರವನ್ನು ಮುಟ್ಟುತ್ತದೆ. ನಿಮ್ಮ ಕಠಿಣ ಪರಿಶ್ರಮವು ಕೊನೆಗೂ ಫಲ ನೀಡುತ್ತಿರುವುದು ಕಂಡುಬರುತ್ತದೆ. ಕುಟುಂಬದ ಆಶೀರ್ವಾದವು ನಿಮಗೆ ಯಾವುದೇ ದೊಡ್ಡ ನಿರ್ಧಾರ, ವಿಶೇಷವಾಗಿ ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸನ್ನು ತಂದುಕೊಡಬಲ್ಲದು. ಸಮಾಜದಲ್ಲೂ ನಿಮ್ಮ ಕೆಲಸಗಳ ಬಗ್ಗೆ ಚರ್ಚೆಯಾಗಲಿದೆ ಮತ್ತು ಜನರು ನಿಮ್ಮ ಪ್ರಯತ್ನಗಳನ್ನು ಶ್ಲಾಘಿಸುತ್ತಾರೆ. ಯಾವುದೇ ಹಳೆಯ ಅಪೂರ್ಣ ಕೆಲಸವು ಪೂರ್ಣಗೊಳ್ಳುವುದರಿಂದ ಮನಸ್ಸಿಗೆ ದೊಡ್ಡ ನಿರಾಳತೆ ಸಿಗಲಿದೆ. ನಿಮ್ಮ ಜೀವನದಿಂದ ಯಾವುದೋ ದೊಡ್ಡ ಹೊರೆ ಇಳಿದಂತೆ ನಿಮಗೆ ಅನಿಸುತ್ತದೆ. ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಂತೆ ನಿಮ್ಮ ಜೀವನವು ನಡೆಸಲಿದ್ದೀರಿ. ಇದರ ಅರಿವು ನಿಮಗಾಗಲಿದೆ. ಇಂದು ನಿಮ್ಮ ಪ್ರತಿಭೆ ಮತ್ತು ಸೃಜನಶೀಲತೆ ಜನರನ್ನು ಪ್ರಭಾವಿಸಲಿದೆ. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಹೊಸ ಆಲೋಚನೆಗಳು ಚರ್ಚೆಯ ವಿಷಯವಾಗಬಹುದು. ಕಲೆ, ಬರವಣಿಗೆ, ಸಂಗೀತ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ನಿಮ್ಮ ಹೊಳಪು ಮತ್ತಷ್ಟು ಹೆಚ್ಚಾಗಲಿದೆ. ಹೀಗೆ ಯಾವುದೇ ಅತಿಥಿಯ ಆಗಮನವು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆದಾಗ್ಯೂ ಸಹೋದ್ಯೋಗಿಯ ಯಾವುದೇ ಮಾತು ನಿಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡಬಹುದು. ಅದರಿಂದ ಪ್ರತಿಕ್ರಿಯಿಸುವ ಮುನ್ನ ಸ್ವಲ್ಪ ಯೋಚಿಸುವುದು ನಿಮಗೆ ಉತ್ತಮವಾಗಿರುತ್ತದೆ. ಹೌದು ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.